ಕುಂತ್ಕೊಳ್ರಿ 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 ಕುಂಡೆ ಬುಡಕಾಲಕ್ಕೆ ಸುಮ್ಮನೆ ಕುಂತ್ಕೊಳ್ರಿ ಕುಂಡೆ ಬುಡಕಾಲಕ್ಕೆ ಸುಮ್ಮನೆ ಕುಂತ್ಕೊಳ್ರಿ ಸೈಲೆನ್ಸ್ ರವಿಗೌಡ ಚಿಟ್ಟಿಲಮ್ಮದಲ್ಲಿ ಗಗನದಲ್ಲಿ ಗಿಯಾಗ ಪ್ರಜ್ವಲಿಸುವ ದೊಳಗ ಬೆಳಕಿನ ಕೋರು ಮಿಂಚಿನಂತೆ ಪ್ರತಾಪದಲ್ಲಿ ಸೂರ್ಯನಂತೆ ಅತಿ ಮೀರ ಮಾತಂಡ ಇಂಥ ಮಾದ್ವಿಗರ ಫಲ ಪುಷ್ಮ ಭರ್ತಮಾಗಿ ಸಿರಿ ಸಂಪತ್ತಿನಿಂದ ಪರಿಶೋಧಿಸುವ ಕಾಶ್ಮೀರ ವೈರಿಗಳ ರುಂಡಗಳಂ ಚಂಡಾಡುವ ಬಹುತಂಡ ಅಂಗ ಎನ್ನಗೆ ಬಯಗಿಸ್ತರಾಗಿ ನಡುನಡಿಗೆ ಅಗಿದಾವರಿಯಲ್ಲಿ ಕೊಟ್ಟು ಅಂತಂದು ಒಪ್ಪಿಸುವರ ಇಂಥ ಮಾದ್ವಿಕರ ಫಲ ಪುಷ್ಪ ಭರ್ತಮಾಗಿ ಸಿರಿ ಸಂಪತ್ತಿನಿಂದ ಪರಿಶೋಧಿಸುವ ಕಾಶ್ಮೀರ ಪರಿಪಾಲಿಸುವ ಧೀರ ರಣಕರಾಜ ನಮ್ಮ ಗಂಭೀರ ರಣಸೂರ ಗಂಭೀರ ಅತಿ ಭಯಂಕರನ ಮುಂದೆ ಮಾತನಾಡಿಸುವ ನಾವುದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಬೆರೆದು ಕೊಟ್ಟನ ನನ್ನ ಆಸ್ತಿಯಲ್ಲ ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವೇ ಇಲ್ಲ ಮಾತಿ ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥಿ ಎನ್ನುತ್ತಾರಲ್ಲ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವಲ್ಲ ಸಾರಥಿ ಅತ್ಯಂತ ಚಿತ್ತವನ್ನು ಬದಲಿಸಿಕೊಳ್ಳದ ಗಮನದಲ್ಲಿ ಘಟನ ಪಟಕ್ಕೆ ಪಟ ಪಟದ ಒಡೆದಾಳುವ ಪರ್ಪಕ್ಕೆ ಎತ್ತು ದಿಕ್ಕನ್ನು ತೆಗೆದವು
ಬಲೇ ಕುಲಗೇರಿ ಪರ್ವತಗಳು ಕಿಟಲ್ ಕಿಟಲ್ ಅಂದಿ ಇಂಥ ಭಯಂಕರ ಈಶಾನ್ಯನು ಎನ್ನ ಉಪಟಳಕ್ಕೆ ಎತ್ತನೋ ಪಿತ್ತನೇರಿ ಓಡುವುದನು ಕುಬೇರನಿದ್ದರ ದಿಕ್ಕೆತ್ತಿ ಅಧಿಕಾರಂ ಬಿಟ್ಟು ಕತ್ತಡಿ ವಂಶರು ಬಲೇ ಗುಡುಗಿನ ಸಿಡಿಲಿಂತ ಹೇಳುವ ಎನ್ನ ನೇತ್ರಾಣಿಯ ಸೂರ್ಯಕಾಂತಿಗೆ ಸಿಂಹರಾಜರಲ್ಲ ದೊಡ್ಡ ಕವಿಯಂ ಸೇರಿದ್ರು ಬಲೇ ಇಂಥ ಮಾದ್ವಿಕರ ಫಲಪುಷ್ಪ ಭರ್ತ್ಯಮಾಗಿ ಸ್ಥಿರ ಸಂಪತ್ತಿನಿಂದ ಪರಿಚುವ ಶಿವ ಕಾಶಿನಗರ ಪರಿಪಾಲಿಸುವುದೀರ ರೇಣಕರಾಜ ನಮ್ಮ ಗಂಭೀರ ವೀರಾದಿ ವೀರನೆಂದು ತಿಳಿದ ಸಾರಿಗೆ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ರೇಣುಕಾ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಕೋಡಿದೇಜ ಸಾರಥಿ ಗೋವಲು ಈ ಸುಂದರ ಸಭಾ ಮಂಟಪಕ್ಕೆ ಬಂದು ಕಾಣು ಏನೆಂದು ಕೇಳಿದೆ ರಾಜ್ಯ ಪರಿಪಾಲನೆ ಎನ್ನ ರೀತಿ ಮಂತ್ರಿಗಳು ವಿಚಾರ ಮಾಡೋದಕ್ಕೆ ಬರೋಣ ಸಾರಥಿ ಒಳ್ಳೇದು ಗೋಬದೆ ಮುಂದೇನು ಸಂಗತಿ ಸಾರಥಿ ಗೋಬದೆ ಜಾಗ್ರತಿನಿಂದ ಹೋಗಿ ಸಿರಿ ಕೇಳಿದ್ದಿನ ಒಡನೆ ಆಟ ಆಡುವ ಎನ್ನ ಮುದ್ದು ಮಗಳಾದ ರೇಣುಕ ದೇವಿಯನ್ನು ಕರೆದುಕೊಂಡು ಬರೋಣ ಸಾರಥಿ ಒಳ್ಳೇದು ಗೋಬದೆ ಮೇಡವನ್ನು ಅಲಂಕರಿಸಿ ಜಾಗೃತಿ ಜಗದ ವಿಖ್ಯಾತಿ ಕಾಂತಿ ಕನಕ ಐಶ್ವರ್ಯ ಮಸ್ತ್ ಹೇಳಮ್ಮ ಮಗಳೇ ಭಕ್ತಿ ಸಂಪನ್ನಳೆ ತಂದೆ ಮಗಳೇ ರೇಣುಕಾ ಜನಕ ಮಗಳೇ ರೇಣುಕಾ ಹೇಳುವನೆ ಕೇಳು ಹೇಳಮ್ಮ
ಅದೇನು ಸ್ಥಾರವಾಗಿ ಹೇಳಮ್ಮ. ಅಮ್ಮ ಮಗಳೇ ರೇಣುಕಾ, ಅದ ಮಂದಿರದಲ್ಲಿ ಸರಿ ಗೆಳತಿರುವಣ್ಣೆ ಸಂಗೀತ ಗಾಯನದಿಂದ ನರ್ತನ ಮಾಡುವ ಸಮಯದಲ್ಲಿ ನಿಮ್ಮಯ್ಯ ದೂತನನ್ನು ಕಳಿಸಿ ನಮ್ಮ ಕರೆಸಿದ ಕಾರಣವೇನು ತಂದೆ? ಆ ವಿಚಾರ ಕೇಳೋದಕ್ಕಾಗಿ ನಾನಿಲ್ಲಿಗೆ ಓಡೋಡಿ ಬಂದೆ. ಹಾವು ಎನ್ನ ಮುತ್ತು ಮಗಳಾದರೆ ನೀನು ಪ್ರತಿನಿತ್ಯ ಹೋಗೋರು ಪೂಜೆಯನ್ನು ಮಾಡು. 10 ಗಂಟೆಗೆ ಸರಿಯಾಗಿ ಅತಿಥಿಗಳಿಗೆ ಭೋಜನ ಮಾಡಿಸುವುದು. ಸುಶ್ರಪೂರ್ತಳಾಗಿ ಗುರು ಹಿರಿಯರು ಮಾತು ಮೀರದೆ ಇರುವುದರಿಂದ ಉಪದೇಶ ಕಂಡುತ್ತಾ ಸೌಖ್ಯದಿಂದ ಇರುವೆ ನಮ್ಮ ಮಗಳೇ, ಬುದ್ಧಿ ಸಂಪನ್ನಳೆ. ಪ್ರತಿದಿನವೂ ಶುಚಿಭೂತಳಾಗಿ ಗೌರಿ ಪೂಜೆ ಮಾಡಿ ಅನ್ನದಾನ, ಅತಿಥಿಗಳ ಸತ್ಕಾರ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನವನ್ನು ಆನಂದದಿಂದ ಆಲಿಸುತ್ತಾ ಕಾಲವನ್ನು ಕಳೆದಿದ್ದೇನೆ ಪಿತನೇ. ಸದಾಚಾರ ಸದ್ಧರ್ಮವಂತನೇ. ಅಮ್ಮ ನಂದಿನಿ, ಈ ಚಿಕ್ಕ ವಯಸ್ಸಿಗೆ ಇಷ್ಟು ಬುದ್ಧಿಶಾಲಿ ಕಂಡು ನನ್ನ ಮನಸ್ಸಿಗೆ ಬರೋ ಸಂತೋಷವಾಗಿತ್ತು. ಹೌದೇ ಅಪ್ಪಯ್ಯ. ರೇಣುಕಾ ತಂದೆ, ನಿನ್ನ ಮೆಚ್ಚಿದೆ. ಇದೇನು ದೊಡ್ಡ ವರವನ್ನು ಕೇಳು. ಇದೇನು ಬೇಡವೆಯೋ ಬೇಡ. ನಿನ್ನ ಮನದ ಬಯಕೆ ಚಿಂತೆ ಎತ್ತವನಾದ ನನ್ನ ಕೇಳ ಪುತ್ರೆ ಸದಮನ ಗಾಯತ್ರ. ಅಮ್ಮ ಮಗಳೇ, ನನ್ನದೊಂದು ಆಸೆ ಇರುವುದು ಅಪ್ಪಯ್ಯ. ಅದು ಏನಿರುವುದು ಆಸೆ ಮಗಳೇ? ಅದನ್ನು ನಡೆಸಿಕೊಡುವೆಯ ಮಗಳೇ? ಮಲಪ್ರಭಾ ನದಿಗೆ ಸ್ನಾನ ಹೋಗುವೆನು, ಮಲಪ್ರಭಾ
ನಾನೇನು ಬಿಡಲಿ. ನಮ್ಮ ರಾಜ್ಯದಲ್ಲಿರುವ ಸಂಪತ್ತೇ ಸ್ಥಿರವಾಗಿರಲಿ. ಅಹೋ ತಂದೆ, ಅಮ್ಮ ಅಮ್ಮ ಮಗಳೇ, ಇನ್ನೊಂದು ವಿಷಯವೇನೆಂದರೆ, ಅದೇನಂದ್ರೆ ಮಗಳೇ, ನಾನು ಮಹಾಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಬರೇನು. ಇದಕ್ಕೆ ಅನುಮತಿಯನ್ನು ಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಎನ್ನ ಮುದ್ದು ಮಗಳಾದ ರೇಣಕ, ಇದು ಏನು ದೊಡ್ಡ ವರವನ್ನು ಕೇಳುವಂತೆ ಕೇಳಿದಿ. ನಿನಗೆ ಸಮ್ಮತವಾಗಿದ್ದು ಎನ್ನಗೆ ಸಮ್ಮತವೇ ಇಲ್ಲವೇ? ಹೌದು ತಂದೆ. ಈ ದಿನ ಮಲಪ್ರಮುಖವಾಗಿ ಸ್ನಾನ ಚಂದಾಶ್ರಮ ತೀರಿಸಿಕೊಂಡು ಬರುವಂತಳಾದ ಮಗಳೇ, ಶುಭ್ರಾಜಿತ ಮಗಳೇ, ನಿನ್ನ ಇಷ್ಟದಂತಾಗಲಿ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಜಮದಗ್ನಿ ಮೈಕಾಪ್ ಮಾಡ್ರಿ, ಮೈಕಾಪ್ ಮಾಡ್ರಿ, ಮೈಕಾಪ್ ಮಾಡ್ರಿ, ಆಪ್ ಮಾಡಿ ಹುಡುಗ ಮೈಕಾಪ್ ಮಾಡಕ್ ಬರ್ತೀನಿ. ಮಾನಸ ಮುಸ್ಕೊಂಡ ನೀವೆಲ್ಲ ಮನುಷ್ಯರಲ್ಲ ನೀವು. ಸ್ವಲ್ಪ ಹುಷಾರಾಗಿ ನೋಡಿ ಅಮ್ಮ, ಇಲ್ಲಿ ನೋಡಿ ಎಲ್ಲರೂ. ಅವಿಷ್ಣುವರೆಲ್ಲಪ್ಪ ಇವರು ರೇಣುಕರಾಜನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಕಡಗವನ್ನು ತಯಾರು ಮಾಡಿರುತ್ತಾರೆ. ಕೇಳಿದೆ
ಎಲ್ಲ ಮಾನವ ದೇವ ದಿಗ್ವಲಯದವರ ರೌದ್ರದಿ ಮುನ್ನಕ್ಕೆ ಬರುವ ಹಾ. ಚಂಡಲರಂಬ ಸಪ್ತ ಸಮುದಾಯಕ್ಕೆ ಗಡ್ಡ ಬೇರುಂಡದಂತೆ ಹಾ. ಪ್ರಜೋತ್ಸವ ಪಟಾಟೋಪದಿ ಮಾವೇಸಿ ಜಲ ಭಂಡರೆಂದು ಅಂಡೆಲ ಬರುವ ಕುಂಡಲವರು ಚಂಡಾಡುವ ಮಹಾ ಪ್ರಚಂಡ ಹಾ. ದಂಡದರ ಕಾಲ ಬೈರವನನಿಸಿ ಹಾ. ಇನ್ನು ಸಾಕ್ಷಿಗಾರರು ಪ್ರಬಲ ಪ್ರಖ್ಯಾತನನಿಸಿ ಹಾ. ದುಷ್ಟವೆಷ್ಟವನ್ನು ಸ್ಥಳಿಸಿ ವಾಯುನಂ ಬಂಧಿಸಿ ವರುಣಂ ಗರ್ಜಿಸಿ ಹಾ. ಅತಿಲಿತ ಮಹಾರಾಜಗನಂದಿ ಕ್ರಮಿಸುವ ಕಲಿ ತಿಲಕ ನಮ್ಮ ದಾರಂದಿ ಕೇಳುವ ನೀಲದಾರ ಸೂತ ಮೊದಲ ಬೇಳು ನಿನ್ನ ನಾಮಂಕಿತ ಓ ದೇವ ನಾವುದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರಥೆಂದು ಕರೆಯುತ್ತಾರ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಎಲ್ಲ ಸಾರಥಿ ಗೋಪತಿ ನಮ್ಮ ನಾಮಾಂಕಿತ ಏನೆಂದರೆ ಅದೇನು ದೇವ ಉತ್ಕೃಷ್ಟತರವಾದ ಮೃಗಮನೆಯ ವಂಶದ ಭವನಂದನಿಸಿ ಹಾ. ಸೃಷ್ಟಿಯೊಳ ನಾವೇ ಬಲಿಷ್ಠರೆಂದು ಇಬ್ಬರಿಸಿ ಬರುವ ಹಾ. ಜಂಬಾದಿಗಳೊಮ್ಮೆ ನಮ್ಮ ತಕ್ಷಾರದಿಂದ ದಂಸಗೊಳಿಸುವ ಹಾ. ಶ್ರೇಷ್ಠ ಬ್ರಾಹ್ಮಣ ಕುಲೋತ್ತಮನಾಗಿ ಹಾ. ತಂಗಳಿಸಿ ಯಾದ ಯಜ್ಞಾದಿಗಳ ಪೂರೈಸಿ ಮುನಿಗಳ ತಪ್ಪನ್ನು ರಕ್ಷಿಸುವ ಹಾ. ಋಷಿಮುನಿಯ ಪುತ್ರ ಸದಮಲ ಗಾತ್ರ ಅಗ್ನಿಯತ ಪ್ರಜ್ವಲನಾದ ಜಮದ ಅಗ್ನಿ ಋಷಿಯಿಂದ ತಿಳಿಯಲ ಈ ಸಾರಥಿ ಅತಿ ಜಾಗೃತಿ ಅಗ್ನಿಯಂತೆ ಪ್ರಜ್ವಲಿಸುವ ಜಮದಗ್ನಿ ಮುನಿವರಿಯರು ತಾವಾದರೆ ಈ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಎಲ್ಲ ಸಾರಥಿ ಗೋಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಅದೇನು ದೇವ ನನ್ನ ಕರ ಕಮಲದಲ್ಲಿ ಕಮಂಡವನ್ನು ಬಿಡುವುದು ಅಭಿಮಂತ್ರಿಸದ ಛಲದಿಂದ ಪ್ರೇಪಿಸಿ ಹಾ. ಆಸಮವನ್ನು ಪಡೆಯಲು ಬರುಣವಾಯಿತ ಸಾರಥಿ ತಿಳಿದೇನ ಬಂದ ಸಂಗತಿ ಒಳ್ಳೇದು ಗೋಪತಿ ಮುಂದೇನು ಸಂಗತಿ ಶಂಭೋ ಎಲ್ಲ ಸಾರಥಿ ಗೋಪತಿ ದಿನನಿತ್ಯ ಪೂಜೆಗನ ಗುಣವಾಗಿ ಸ್ನಾನ ಸಂದಾದಿಗಳನ್ನು ತೀರಿಸಿಕೊಳ್ಳೋದಕ್ಕೆ ಹಾ. ಈ ಮಲಪ್ರಭಾ ನದಿಗೆ ಹೋಗಿ ತಪೋಸು ಮಾಡೋಣ ಹೋಗೋಣ ನಡಿ ಸಾರಥಿ ಅತಿ ಜಾಗೃತಿ ತಮ್ಮಿಷ್ಟದಂತಾಗಲು ದೇವ ಶಂಭ ಶಿವನೇ ಭವನ ದಾವ ಶಂಭ ಶಿವನೇ ಭವನ ದಾವ ಶಿವನೇ ಭವನ ದಾವ ಆನಂದ ಜನ ಪರಿಪಾಲ ಪಾಲನಯ ಆನಂದ ಜನ ಪರಿಪಾಲ ಪಾಲನಯ ಆನಂದ ಜನ ಪರಿಪಾಲ ಪಾಲನಯ ಆನಂದ ಜನ ಪರಿಪಾಲ ಪಾಲನಯ ಪರಿಮಳ ಪರಿಮಳ ದೇವ 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 ಶಂಭೋ ಶಿವನೇ ಭವನ ದಾವ ಶಂಭೋ ಶಿವನೇ ಭವನ ದಾವ ಭವನಾತ್ಮ ಬಾಲಯ ಪರಶಿವ ಭವನಾತ್ಮ ಬಾಲಯ ಪರಶಿವ ಸದಾ ಸೌಖ್ಯವ ನೀಡೋ ದೇವ ಸದಾ ಸೌಖ್ಯವ ನೀಡೋ ದೇವ ಶಂಭೋ ಶಿವನೇ ಭವನ ದಾವ ಶಂಭೋ ಶಿವನೇ ಭವನ ದಾವ ಓಂ ನಮಃ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ನಮ್ಮ ತಂದೆಯ ಅನುಮತಿಯನ್ನು ಪಡೆದನು ಈ ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಬಂದೆನು ಈ ನದಿಯಲ್ಲಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಹೋಗುವೆನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಅಯ್ಯೋ ಶಿವ ಶಿವ ನೀರಿನಲ್ಲಿ ಮೊಸಳೆ ಬಂದು ನನ್ನನ್ನು ತಿನ್ನಲಿಕ್ಕೆ ಬರುತ್ತಿರುವುದು ಯಾರಾದ್ರೂ ನನ್ನನ್ನು ರಕ್ಷಣೆ ಮಾಡಿರಿ ಎನ್ನ ಪ್ರಾಣವನ್ನು ಉಳಿಸಿರಿ ಆಹಾ ಇದೇನು ಆಶ್ಚರ್ಯ ಈ ನದಿಯಲ್ಲಿ ಹಗುರದನಿ ಕೇಳಿ ಬರುವುದು ಯಾರು ಆಪತ್ತಿಗೆ ಸಿಲುಕಿದಂತೆ ಕಾಣ್ತದೆ ಜಾಗೃತಿಯಿಂದ ಹೋಗಿ ಅಭಿಮಂತ್ರಿಸಿದ ಜಲದಿಂದ ಮೊಸಳೆಯನ್ನು ಬೇರ್ಪಡಿಸೋನು ಹೋಗೋಣ ನಡಿ ಸಾರಥಿ ಅಗ್ನಿಯನ್ನು ಪ್ರಜ್ವಲನಾದ ಜಮದ ಅಗ್ನಿ ಸಟ್ಟೆ ಓಂ ನಮಃ ಶಿವಾಯ
ನಮೋ ಮುನಿ ಪೂಜರಿ. ಪೂಜರಿ, ರಾಜಕುಮಾರಿ, ಆಪತ್ತಿನಲ್ಲಿ ಸಿಲುಕಿದೆ ನನ್ನ ರಕ್ಷಣೆ ಮಾಡ್ದ ಪರಮಾತ್ಮನ ಸ್ವರೂಪರು ನೀವು. ತಾವು ಯಾರು, ತಮ್ಮ ಹೆಸರೇನು, ತಾವು ಇಲ್ಲಿಗೆ ಬರಲು ಕಾರಣವೇನು? ಮುನಿ ಪೂಜರಿ, ತಿಳಿಸಿ ನಿಮ್ಮ ಚರ್ಯ. ರಾಜಕುಮಾರಿ ಪೂಜರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನೀನ್ಯಾರೆಂಬುದು ತಿಳಿಸೋ ನೀನೀಗ, ನೀನ್ಯಾರೆಂಬುದು ತಿಳಿಸೋ ನೀನೀಗ, ಎನ್ನಯ ಈಶಯವ ಹೇಳುವನು ಬೇಗ, ಎನ್ನಯ ಈಶಯವ ಹೇಳುವನು ಬೇಗ, ನೀನ್ಯಾರೆಂಬುದು ತಿಳಿಸೋ ನೀನೀಗ. ರಾಜಕುಮಾರಿ ಚೆನ್ನಾಗಿ ಕೇಳು. ಪೂಜರಿ, ಚೆನ್ನಾಗಿ ಹೇಳು. ದೇವ ಮುನಿವರನ ನಾನ ಉರಳವನ, ದೇವ ಮುನಿವರನ ನಾನ ಉರಳವನ, ಋಷಿಗಮನ ಮುನಿಯ ವರ ಪುತ್ರನು ನಾನು, ಋಷಿಗಮನ ಮುನಿಯ ವರ ಪುತ್ರನು ನಾನು, ಎನ್ನಯ ಹೆಸರನ್ನ ಬದಲಿಸಲನೆ ನಾನು, ಎನ್ನಯ ಹೆಸರನ್ನ ಬದಲಿಸಲನೆ ನಾನು, ಜಮದಾತಿ ಎಂಬ ಕೊಡೋದೀರನು ನಾನು, ಜಮದಾತಿ ಎಂಬ ಕೊಡೋದೀರನು ನಾನು, ನೀನ್ಯಾರೆಂಬುವುದು ತಿಳಿಸೋ ನೀನೀಗ, ನೀನ್ಯಾರೆಂಬುವುದು, ನೀನ್ಯಾರೆಂಬುವುದು, ನೀನ್ಯಾರೆಂಬುವುದು ತಿಳಿಸೋ ನೀನೀಗ. ಸ್ತ್ರೀ ಪುನೀತಿ ಅದು ಹೆಂಗ್ ಸಿಗ್ತದೆ ಪರಮ ಖ್ಯಾತಿ. ನಾವು ದಾರಂದರೆ ಜೃಂಬದಂಬೋಳಿ ಯಾರಿಪುಳ ಎಂಬ ಪುಂಡರಂ ಶಿಕ್ಷಿಸವ, ಜಮದ ಅಗ್ನಿ ಎಂಬ ಸೂರ ಕಟ್ಟಗಲಿ ಧೀರ, ಸ್ನಾನ ಸಂದಾದಿಗಳನ್ನು ತೀರಿಸಿಕೊಳ್ಳುವುದಕ್ಕೆ ಈ ಮಲಪ್ರಭ ನದಿಯಲ್ಲಿ ಬಂದಿರುವನು. ನೀನದಾರು, ನಿನ್ನ ಹೆಸರೇನು? ಚಂದದಿಂದ ಹೇಳು ಜಡದಗಾಂಧಿ ಮಾತಿ ಮತ್ತೇನಂದಿ. ಪೂಜರಿ, ರಾಜಕುಮಾರಿ ಹೇಳುವನೇ ಕೇಳು. ಚೆನ್ನಾಗಿ ಹೇಳು. ನಿನ್ನಯ ವಿಷಯವ ಹೇಳುವೆನು, ಮನಸ್ಸಿನ ಮರ್ಮವ ತಿಳಿಸುವೆನು. ಜಮದಗ್ನಿ, ಓ ಜಮದಗ್ನಿ, ಜಮದಗ್ನಿ, ಓ ಜಮದಗ್ನಿ. ಪೂಜರಿ, ರಾಜಕುಮಾರಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎನ್ನಯ ವಿಷಯವ ಹೇಳುವೆನು, ಮನಸ್ಸಿನ ಮರ್ಮವ ತಿಳಿಸುವೆನು. ಜಮದಗ್ನಿ, ಓ ಜಮದಗ್ನಿ, ಜಮದಗ್ನಿ, ಓ ಜಮದಗ್ನಿ. ದೇವಾ, ಚೆನ್ನಾಗಿ ಹೇಳು. ಕಾಶ್ಮೀರದ ರಸ ರೇಣುಕ ರಾಜನ ಕುವರಿ ರೇಣುಕ ನಾನು. ದೇವಾ, ರಾಜಕುಮಾರಿ ಅರ್ಥವಾಯ್ತೆ? ಅರ್ಥವಾಯ್ತು ರಾಜಕುಮಾರಿ. ಕಾಶ್ಮೀರದ ರಸ ರೇಣುಕ ರಾಜನ ಕುವರಿ ರೇಣುಕ ನಾನು. ಮಲಪ್ರಭಾ ನದಿಗೆ ಇಳಿದು ಸ್ನಾನಗಂಡು ಬಂದಿಹೆನು. ಮಲಪ್ರಭಾ ನದಿಗೆ ಇಳಿದು ಸ್ನಾನಗಂಡು ಬಂದಿಹೆನು. ವಿಷಯ ತಿಳಿಸಿದೆ ವ್ಯಸನ ತೆಗೆ
ರಾಜಕುಮಾರಿ ನಾನೋದಾರೆಂದರೆ ಕಾಶ್ಮೀರ ಅರಸನ ಮಗಳು ಎನ್ನ ಹೆಸರು ರೇಣುಕಾ ಎಂದು ಕರೆಯುವರು. ಆಹೋ ರೇಣುಕ, ಈ ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಬಂದಾಗ ಮೊಸಳೆ ಬಾಯಿಂದ ರಕ್ಷಣೆ ಮಾಡಿದ ಪರಮಾತ್ಮನ ಸ್ವರೂಪರು ನೀವು. ಆದ ಕಾರಣ ತಾವು ನಮ್ಮ ಅರಮನೆಗೆ ಬರಬೇಕೆಂದು ಬೇಡಿಕೊಳ್ಳುವೆ. ದೇವಾ ದೀನ ಬಾಂಧವ. ಆಹೇ ರೇಣುಕ, ಆದರೆ ಏನಾಯ್ತು? ಜಾಗೃತಿಯಿಂದ ನೀನು ನಾನು ಕಾಶ್ಮೀರ ನಗರಕ್ಕೆ ಹೋಗೋಣ ನಡಿ. ರೇಣುಕ ಎಚ್ಚಲಿನಿಂದ ಒಲವನೆ ದಿಂಕ. ರೇಣುಕರಾಜ ಆಗ್ಲಿ ದೇವ. ರೇಣುಕರಾಜ